ಇವ್ರದ್ದು ಇನ್ನೊಂದು ನಾನು ಯೋಗದಲ್ಲಿ ರೋಗ ಗುಣ ಆಗುತ್ತೆ ಅನ್ನೋದನ್ನು ಡಾಕ್ಟರ್ಸ್ ಸಹಿತ ಹೇಳಿದ್ದಾರೆ, ಅದನ್ನು ಮೇಂಟೈನ್ ಮಾಡಬಲ್ಲ. ಆದರೆ ಹೀಗಾಯ್ತಲ್ಲ, ಸಾಯೋದಂತಲ್ಲ, ಅದನ್ನು ಹೇಳುವಾಗ ನಾನು ಹೇಳ್ತೀನಿ ಆಗೋದಿಲ್ಲ. ಮನಸ್ಸು ಶರೀರವನ್ನು ಹೇಗೆ ಮೂವ್ ಮಾಡ್ತಾ ಇದ್ದೀನಿ ಮನಸ್ಸನ್ನು ಇಟ್ಟು ಮಾಡಿದ್ರೆ ಮಾತ್ರ. ನೀವು ಪ್ರೈಸ್ಗೆ ಇಟ್ಕೊಂಡು ಮಾಡೋದುಂಟಲ್ಲ, ಅದು ಎಫೆಕ್ಟ್ ಆಗೇ ಇದೆ. ಶರೀರನ ಹೇಳಿದಾಗೆ 18-20 ವರ್ಷದ ಮಕ್ಕಳಿಗೆ ಇದಕ್ಕೆ ಕೆಲಸಕ್ಕೆ ಹೋದಾಗ ಲಂಬಾರ್ ಸ್ಪಾಂಡಿಲೋಸಿಸ್ಸು, ಕತ್ತು ನೋವು ಎಲ್ಲ ಬರ್ತಾ ಇದೆ ನಮ್ಮ ಹತ್ರ. ನಾನು ಥೆರಪಿ ಕ್ಲಾಸಸ್ ಕೊಡುವಾಗ ಮಕ್ಕಳು ಕೊಡೋಕೆ ಬೇಜಾರಾಗುತ್ತೆ. ಯಾಕೆ? ಬಿಕಾಸ್ ಆಫ್ ದೀಸ್. ನಾನು ಅಷ್ಟು ಪ್ರೈಸ್ ಹೊಡೆದಿದ್ದೀನಿ, ಇಷ್ಟು ಪ್ರೈಸ್ ಹೊಡೆದಿದ್ದೀನಿ ಅಂತ ಹೇಳೋರಿದ್ದಾರೆ. ಪ್ರೈಸ್ ಹೊಡೆದ್ಮೇಲೆ ಇವ್ರಿಗೆ ಬರಬಾರ್ದಲ್ಲ. ಆದರೆ ನೀವು ಮಾಡಿದ್ದೇನು ತಪ್ಪು? ನಿನ್ನನ್ನು ಪುಷ್ ಮಾಡಿದ್ದು ನಾನು ಪ್ರೈಸ್ಗಾಗಿ, ಆದ್ದರಿಂದ ನಿನಗೆ ಈಗ ತೊಂದರೆ ಬಂದಿದ್ದಕ್ಕೆ ಆ ಟೀಚರ್ ಹತ್ರ ಹೋಗಲ್ಲ, ಥೆರಪಿ ಟೀಚರ್ ಹತ್ರ ಬರ್ತಾರೆ. ಅದನ್ನು ನಾವು 10 ಯೋಗ ಟೀಚರ್ಸ್ ಕೂತು ನಾವು ಡಿಸ್ಕಸ್ ಮಾಡಬೇಕು ವಿನಃ ಅದನ್ನು ಮಾಡಬೇಡಿ ಅಂತ ಹೇಳಲ್ಲ. ಆದರೆ ಸರಳವಾದ ಆಸನದಿಂದ ಇಷ್ಟು ಬೆನಿಫಿಟ್ ಇದೆ ಅಂತ ನೀವು ಪತ್ರಕರ್ತರು ಬರೋಕ್ಕೆ ಶುರು ಮಾಡಿದ್ರೆ ಈವನ್ ಅದರ್ ಪೀಪಲ್ ವಿಲ್ ಆಲ್ಸೋ ಕಮ್. ಇಲ್ಲಿ ಒಂದೇ ಒಂದು ಮಾತಾಡೋಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಶರತ್ ಜೋಯಿಸ್ ಅವರ ವಿಷಯಕ್ಕೆ ನಾವು ಇಷ್ಟೊಂದು ಕೂತಾಗ, ಯಾಕೆಂದರೆ ಸೆಲೆಬ್ರಿಟಿ, ಅವರ ಜೀವನ ಚರಿತ್ರೆನ ನೀವು ನೋಡಿದ್ರೆ 13ನೇ ವರ್ಷಕ್ಕೆ ಅವರಿಗೆ ಹರ್ನಿಯ ಆಗಿ ಹಾರ್ಟ್ ಕಂಪ್ಲೇಂಟ್ ಆಗಲೇ ಇದೆ ಅಂತ ಇದೆ, ಗೊತ್ತಾಯ್ತಲ್ಲ? 13ನೇ ವರ್ಷಕ್ಕೆ. ಈಗ 40 ವರ್ಷದ ಹಿಂದೆ ಹಿ ಸರ್ವೈವ್ಡ್ ಬಿಕಾಸ್ ಆಫ್ ಯೋಗ ಅಂತ ಹೇಳ್ಕೊಡೋದು ಬೇಡ. ನೋ, ಹಿ ಸೇಸ್ ಲೈಕ್ ದಟ್. ನಾನು ನನ್ನ ಅವ್ರದ್ದೊಂದು ಇಂಟರ್ವ್ಯೂನ ನೋಡಿ, ಆ ಇಂಟರ್ವ್ಯೂಲ್ಲಿ ಅವ್ರು ಹೇಳ್ತಾರೆ, ನನಗೆ ಕಾಯಿಲೆಗಳು ಎಷ್ಟಿತ್ತು ಅದನ್ನು ಈ ಅಭ್ಯಾಸದಿಂದಲೇ ನಾನು ಬಂದೆ, ಓವರ್ಕಮ್ ಮಾಡ್ಕೊಂಡು ಬಂದಿದ್ದೀನಿ ಅಂತ. ಡಾಕ್ಟ್ರು ನೀವೆಲ್ಲ ಹೇಳಿದಾಗೆ ಶರೀರಕ್ಕೆ ಒಂದು ಆಯುಷ್ಯ ಅಂತ ಇದ್ದೇ ಇರುತ್ತೆ. ಆ ಆಯುಷ್ಯ ಮುಗಿದಾಗ ಏನಾದರೂ ಒಂದು ಬರ್ಬೋದು. ಆದರೆ ಇಲ್ಲಿ ನಾನೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದ ರೀತಿ ಹೈಕಲ್ಲಿ ಏನೇನು ತೊಂದರೆಗಳು ಬರುತ್ತೆ ಅಂತ ಇನ್ನೊಂದು ದಿನ ಮಾತಾಡೋಣ ಬೇಕಾದ್ರೆ, ಅದಿದೆ, ಯಾಕೆಂದರೆ ನಾನೇ ಹೆಚ್ಚು ಮಾತಾಡೋದಾಗುತ್ತೆ. ಆದರೆ ವೆನ್ ಹಿ ಹ್ಯಾಸ್ ದಿ ಹಾರ್ಟ್ ಕಂಡೀಷನ್, ಎಕ್ಸಿಸ್ಟಿಂಗ್ ಹಾರ್ಟ್ ಕಂಡೀಷನ್ ಅಂತ ಹೇಳ್ತಾರೆ, ಅವ್ರಿಗೆ 13ನೇ ವಯಸ್ಸಲ್ಲಿ ಇತ್ತು ಅಂದರೆ ಅದು ಭಾಳ ಸ್ಟೆಬಿಲೈಸ್ ಆಗ್ಬೋದು ಅಂತ ಡಾಕ್ಟರ್ಸಿಗೆ ಕೇಳ್ಬೋದು. ನಾನು ಇಲ್ಲ ಅಂತಲೇ ಗೊತ್ತಿರೋದ್ರಿಂದ ಅವರು ಹೈಕ್ಗೆ ಹೋಗದೇ ಇದ್ದಿದ್ದು ಉತ್ತಮ ಇರ್ತಿತ್ತು. ಅದು ಅವರ ನೆಗ್ಲಿಜೆನ್ಸ್ ಇರ್ಬೋದು. ಆದರೆ ಫಸ್ಟ್ ಟೈಮ್ ಅಟ್ಯಾಕ್ ಆದಾಗಲೇ ಅವ್ರಿಗೆ ಯಾವಾಗ ಗ್ಯಾಸ್ಪಿಂಗ್ ಬಂತು, ಉಸಿರಾಡೋಕ್ಕೆ ತೊಂದರೆ ಆಯಿತು, ಆಗನೇ ಅವರು ರೋಡಿಗೆ ಬರ್ಬೋದಿತ್ತು, ರೋಡಿಗೆ ಬಂದು ರೋಡಲ್ಲಿ ಬಂದ್ಬಿಡ್ಬೋದಿತ್ತು. ಆದರೂ ಕೂಡ ಹಿ ಟುಕ್. ಯಾಕೆಂದರೆ ಕೆಲವೊಮ್ಮೆ ನಾವು ಟೀಚರ್ಸ್ ಏನು ಅಂದ್ಕೊಳ್ತೀವಿ, ಸ್ಟೂಡೆಂಟ್ಸ್ ಮುಂದೆ ಅಕಸ್ಮಾತ್ ನಾನು ಆಗಲಿಲ್ಲ ಅಂದ್ಬಿಟ್ರೆ ಅವಮಾನ ಆಗುತ್ತೆ. ಹಾಗೆ ಪ್ರಾಯಶಃ ಪುಷ್ ಮಾಡಿರ್ಬೋದು ತನ್ನನ್ನು ತಾನು, ತನ್ನ ಒಳಗಿನ ಇನ್ಕ್ಲಿನೇಷನ್ ಏನಿತ್ತು, ಒಳಗಿನ ಬರ್ತಾ ಇದ್ದಂಥ ವೈಬ್ಸ್ ಏನಿತ್ತು ಅಂತ ಗೊತ್ತಿಲ್ಲದೆ ಇರ್ಬೋದು. ಪುಷ್ ಮಾಡೋಕ್ಕೆ ಹೋದ್ರೇನೋ ಪಾಪ ಜೀವ ಕಳ್ಕೊಂಡಿದ್ದಾರೆ. ಆದರೆ ನಾವು ಇವತ್ತಿಗೂ ಹೇಳ್ತೀನಿ, ನನಗಾದಂಥ ಅಗಾಧ ದೊಡ್ಡ ಒಂದು ಲಾಸು 2019ಕ್ಕೆ ನಾನು ಬದುಕೋದೇ ಕಷ್ಟ ಇತ್ತು. ಅಂಥದ್ರಲ್ಲಿ ಇವತ್ತಿಗೂ ಸಹಿತ ನಾನು ಹೇಳ್ತೀನಿ, ಈ ಯಮನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರದ ಆ ಲೀನೇಜಲ್ಲೇ ಬಂದಿದ್ದರಿಂದ ಇಲ್ಲಿ ತನಕ ನನಗೆ ಇವತ್ತಿನ ತನಕ ಡಯಾಬಿಟಿಸ್ ಇಲ್ಲ, ಹೈಪರ್ ಟೆನ್ಷನ್ ಇಲ್ಲ. ಡಾಕ್ಟರ್ ಈಶ್ವರ ಖಂಡ್ರೆ ಈಗ ಮಿನಿಸ್ಟ್ರ್ ಇದ್ದಾರಲ್ಲ, ಅವರ ಅಳಿಯ ಡಾಕ್ಟರ್ ನಿತಿನ್, ಅವರು ಮೊನ್ನೆನೂ ಫೋನ್ ಮಾಡಿದ್ದು ನನ್ನ ಕ್ಲಾಸ್ ಬೀದರಲ್ಲಿದ್ದಾರೆ. ಹಿ ವಾಸ್ ಎ ಕಾರ್ಡಿಯಾಲಜಿಸ್ಟ್ ಇನ್ ಜಯದೇವ ಹಾಸ್ಪಿಟಲ್. ನಾನು ಅವ್ರ ಮನೆಗೆ ಹೋಗಿ, ಯಾವಾಗ ನನಗೆ ಇನ್ಸಿಡೆಂಟ್ ಆಯಿತು, ಈ ಕೋವಿಡ್ ಬಂತು ಪ್ರಪಂಚಕ್ಕೇ, ಆಗ ಅವ್ರಿಗೆ ನಾನು ಮನೆಗೆ ಹೋಗಿ ಕೊಡಬೇಕಾಯ್ತು ಕ್ಲಾಸ್. ದಯವಿಟ್ಟು ಬನ್ನಿ ಸರ್, ನಾನು ಕಾರ್ಡಿಯಾಲಜಿಸ್ಟ್ ಕೆಲವು ಸ್ಟೂಡೆಂಟ್ಸ್ ಇದ್ದಾರೆ, ಅವರವರಿಗೆ ಕೊಡಿ ಸರ್ ಅಂತ. ಒಬ್ಬರೇ ಅಳಿಯ, ಒಬ್ಬಳೇ ಮಗಳು ವಿಜಯಲಕ್ಷ್ಮಿ ಅಂತ. ಯಾಕೆ ಹೇಳ್ತೀನಿ ಇನ್ಸಿಡೆಂಟ್ ಅಂದರೆ, ಅವ್ರ ಹತ್ರ ಹೇಳಿದ್ದೆ, ನನಗೆ ಈ ಥರ ಇನ್ಸಿಡೆಂಟ್ ಆಗಿಬಿಟ್ಟಿದೆ, ನನಗೆ BP ಬರ್ಬೋದು, ನನಗೆ ಭಾಳ ಬಾಡಿ ಒಂದೊಂದ್ಸಲ ಹೀಟ್ ಆಗುತ್ತೆ, ಬೇಸರ ಆಗುತ್ತೆ ಅಂತ ಅಂದಾಗ ಡಾಕ್ಟರ್ ಟ್ರಸ್ಟ್ ಅಂತ ಒಂದು BP ಆಪ್ರೇಟಸ್ ತಗೊಳ್ಳಿ ಅಂತ ಹೇಳಿದ್ರು. ಇಲ್ಲಿ ತನಕ ಎಷ್ಟೆಷ್ಟೋ ಸಲ ಈಗ 1 ವರ್ಷ ಆಯ್ತು, ಮುಟ್ಟಕ್ಕೆ ಹೋಗಲಿಲ್ಲ. 3 ವರ್ಷದಿಂದ ನಾನು ಚೆಕ್ ಮಾಡಿ ಸಾಕಾಗೋಯ್ತು. ಯಾಕೆಂದರೆ ಮೇಲೆ ಹೋಗಲ್ವಲ್ಲ. ದಿಸ್ ಐ ಆಮ್ ಎ ಸ್ಟ್ಯಾಂಡಿಂಗ್ ಎಕ್ಸಾಂಪಲ್ ಫಾರ್ ದಿಸ್ ಇನ್ಸಿಡೆಂಟ್ ಆ್ಯಂಡ್ ಹೌ ಹ್ಯಾವ್ ಮ್ಯಾನೇಜ್ ಸೋ ಫಾರ್. ಬೆನ್ನು ನೋವು ಬಂತು, ಸ್ಯಾಟಿಕಾ ಬಂತು, ಅದನ್ನು ಓವರ್ಕಮ್ ಮಾಡಿ ಇವತ್ತಿನ ದಿನ ಬೆನ್ನು ನೋವಿಗೆ ಸಾಕಷ್ಟು ಜನ ಬರ್ತಾರೆ ನನ್ನ ಕ್ಲಾಸ್. ಮೈ ಎಕ್ಸ್ಪೀರಿಯನ್ಸ್ ಈಸ್ ಮೈ ಕ್ಲಾಸ್. ಸೊ ಐ ಲುಕ್ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ ಇಂಡಿವಿಜುವಲಿ ಆ್ಯಂಡ್ ಅಕಾರ್ಡಿಂಗ್ ಟು ದೇರ್ ಭಾಳ ಪರಿಶ್ರಮ ಕೊಡ್ತೀನಿ ನಾನು. ನೋಡಿ, ಇದೊಂದಕ್ಕೆ ನಾನು ಟ್ರಯಲ್ಗೆ ಹೋದರೆ ಏನೇನಾಗುತ್ತೆ,
ಇವ್ರು ಯಾಕೆ ಹೋದರು, 13 ವರ್ಷದಲ್ಲಿ ಇವ್ರಿಗೆ ಕಂಡೀಷನ್ ಇತ್ತು, ಇವ್ರು ಹೋಗ್ಬೋದಿತ್ತ ಅನ್ನೋದೊಂದು ಪ್ರಶ್ನೆ ಆಯಿತು ನನಗಷ್ಟೇ ವಿನಃ ಯೋಗದಿಂದ ಸತ್ಯಕ್ಕೂ ಇಲ್ಲಿ ತನಕ. ನಾವು 1 ವಾರದ ಹಿಂದೆ ನನ್ನ ಸ್ಟೂಡೆಂಟ್ಗೆ ಟೀಚರ್ಸ್ ಟ್ರೈನಿಂಗ್ ಕೊಡುವಾಗ ಹೇಳಿದ್ದೆ, ಎಲ್ಲಾದರೂ ನೋಡಿದ್ಯಮ್ಮ ಯೋಗ ಮ್ಯಾಟಲ್ಲಿ ಸತ್ತೋದ್ರು ಅಂತ. ಆದರೆ ಹೇಳಿ ಸೋಮವಾರನೇ ಇಲ್ಲ. ಆಗ ಅವಳದು ಪ್ರಶ್ನೆ, ಸರ್ ಅಷ್ಟು ಫೇಮಸ್ ಅವ್ರಿಗಾಗ್ಬಿಡ್ತಲ್ಲ ಸರ್. ಆಗ ಅನಲೈಸ್ ಮಾಡಿದೆ. ಸೊ ಪ್ರೀ ಎಕ್ಸಿಸ್ಟಿಂಗ್ ಕಂಡೀಷನ್ ವಾಸ್ ದೇರ್ that you cannot deny that it will never happen to me again. It might have happened. So unfortunately it has happened. ಯಾರೂ ಸಹಿತ ಸರಿಯಾಗಿ ಯೋಗ ಗುರುನ ಹುಡುಕಿದ್ರೆ ಯಾರಿಗೂ ತೊಂದರೆ ಬರೋದಿಲ್ಲ ಅಂತ ನಾನು ಹೇಳ್ತೀನಿ.